ಹಾಯ್ ಡಿಯರ್ SSLC ಸ್ಟೂಡೆಂಟ್ಸ್, ಮತ್ತೊಮ್ಮೆ ನಮ್ಮ SRA ಕನ್ನಡ ಟ್ಯುಟೋರಿಯಲ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನೀವೊಂದು SLC ಮುಗಿದ ಮೇಲೆ ಯಾವ ಕೋರ್ಸ್ ಮಾಡಬೇಕಂತ ಹೇಳ್ಕೊಡ್ತಾ ಇದ್ದೀನಿ. ಸೊ ದಯವಿಟ್ಟು ಪೂರ್ತಿ ವಿಡಿಯೋ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಇಮಿಡಿಯೇಟ್ಲಿ ಸಬ್ಸ್ಕ್ರೈಬ್ ಮಾಡಿಕೊಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ನಿಮ್ಮ ಒಂದು ರಿಸಲ್ಟ್ ಕೂಡ ಬಂತು. ಸೊ ಎಲ್ಲರೂ ಒಳ್ಳೆ ರಿಸಲ್ಟನ್ನು ತೆಗೆದಿದ್ದೀರಾ. ಬನ್ನಿ ಸ್ಟಾರ್ಟ್ ಮಾಡೋಣ, ತಡ ಮಾಡೋದು ಬೇಡ. ನೋಡಿ, ಮೊದಲನೇದಾಗಿ ಒಂದು SLC ನಂತರ ಮುಂದೇನು ಯಾವ ಕೋರ್ಸ್ ಬೆಸ್ಟು ನೋಡಿ. ಆರ್ಟ್ಸು, ಕಾಮರ್ಸು, ಸೈನ್ಸ್, ITI, ಡಿಪ್ಲೊಮಾ, NTTF, ಪ್ಯಾರಾಮೆಡಿಕಲ್, ಇವುಗಳಲ್ಲಿ ಯಾವುದು ಬೆಸ್ಟ್ ನೋಡಿ. ಸಂಪೂರ್ಣ ಪ್ರತಿಯೊಂದು ಕೋರ್ಸ್ನು ಇದರಲ್ಲಿ ತಂದಿದ್ದೀನಿ ನಾನು. ಸೊ ಪೂರ್ತಿ ವಿಡಿಯೋ ನೋಡಿ, ಎಲ್ಲೂ ಸ್ಕಿಪ್ ಮಾಡಿಬಿಡಿ. ಎಲ್ಲ ಮಾಹಿತಿ ಇದೊಂದು ವಿಡಿಯೋದಲ್ಲೇ ಸಿಗುತ್ತೆ ನಿಮಗೆ. ಎಲ್ಲರಿಗೂ ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಎಲ್ಲರಿಗೂ. ಮತ್ತು ನಿಮ್ಗೇನಾದ್ರು ಡೌಟ್ಸ್ ಇದ್ದರೂ ನೋಡಿ, ಇದರಲ್ಲಿ ಬರೀ ಆರ್ಟ್ಸು, ಸೈನ್ಸು, ಕಾಮರ್ಸ್ ಮೂರೇ ಇಲ್ಲ. ಸೊ ಎಲ್ಲ ಒಂದು ಕೋರ್ಸ್ನು ಇದರಲ್ಲಿ ನಾನು ಫುಲ್ಲು ಪ್ರತಿಯೊಂದು ಏನೇನು ನಿಮ್ಮ SLC ಮುಗಿದ್ಮೇಲೆ ನೀವು ಏನೇನು ಮಾಡ್ಬೋದು ಅನ್ನೋ ಪ್ರತಿಯೊಂದು ಕೋರ್ಸಸ್ನ ಇದರಲ್ಲಿ ನಾನು ಒಂದು ಇಂಟ್ರೊಡ್ಯೂಸ್ ಮಾಡ್ತಾಯಿದ್ದೀನಿ. ಸೊ ಪೂರ್ತಿ ವಿಡಿಯೋ ನೋಡಿ, ಎಲ್ಲೂ ಸ್ಕಿಪ್ ಮಾಡಿಬಿಡಿ. ಮತ್ತು ನಿಮ್ಮ ಒಂದು SLC ಸ್ನೇಹಿತರ ಥರ ದಯವಿಟ್ಟು ಅವ್ರಿಗೆ ಎಲ್ಲರಿಗೂ ನೀವು ಇಮಿಡಿಯೇಟ್ಲಿ ಈ ವಿಡಿಯೋನ ಶೇರ್ ಮಾಡಬೇಕು. ಯಾಕಂದರೆ ಇನ್ನೂ ಕೆಲವೇ ದಿನಗಳಲ್ಲಿ ನಿಮ್ಮ ಒಂದು ಅಡ್ಮಿಷನ್ನು ಸ್ಟಾರ್ಟ್ ಆಗುತ್ತೆ. ಅದಕ್ಕಾಗಿ ನೋಡಿ, ಇಷ್ಟು ಕೋರ್ಸ್ನ ನಾನು ಇದರಲ್ಲಿ ಕವರ್ ಮಾಡಿದ್ದೀನಿ. ಸೊ ವ್ಯಾಲ್ಯೂಮ್ನ ಜಾಸ್ತಿ ಇಟ್ಕೊಳ್ಳಿ, ಒಂದು ವ್ಯಾಲ್ಯೂಮ್ನ ಜಾಸ್ತಿ ಇಟ್ಕೊಳ್ಳಿ, ಯಾಕಂದರೆ ಸ್ವಲ್ಪ ವಾಯ್ಸ್ ಕೇಳಿಸಲ್ಲ. ಸೊ ಅದಕ್ಕಾಗಿ ಬನ್ನಿ ನೋಡಿ. ಮೊದಲು ಯಾವುದೇ ಕೋರ್ಸ್ ಆಯ್ಕೆ ಮಾಡೋ ಮುನ್ನ ನೀವೊಂದು ನೆನಪಿನಲ್ಲಿ ಇಡಬೇಕು ಏನು ಅನ್ನೋದನ್ನ ನಾನು ಇಲ್ಲಿ ಕೊಟ್ಟಿದ್ದೀನಿ. ಸೊ ಓದ್ಕೊಂಡಿದ್ರೆ ದಯವಿಟ್ಟು ಓದ್ಕೊಳ್ಳಿ. ನಿಮ್ಮ ಇಷ್ಟದ ಕೋರ್ಸನ್ನು ಮೊದಲೇ ಒಂದು ಆಯ್ಕೆ ಮಾಡ್ಕೋಬೇಕು. ಬೇರೆಯವರು ಮಾಡಿದ್ದಾರೆ ಎಂದು ಮಾಡದಿರಿ, ಅದು ನಿಮಗೆ ಸಮರ್ಪಕವೆನಿಸಲಾರದು. ಸೊ ನೋಡ್ಕೊಳ್ಳಿ, ನೀವು ಇನ್ನೊಬ್ಬರು ಮಾಡೋರು ಅಂತ ನೀವು ಅದನ್ನು ನೋಡಿಕೊಂಡೆ ಮಾಡೋಕ್ಕೆ ಹೋಗ್ಬಿಡಿ. ನಿಮ್ಮ ಒಂದು ಇಷ್ಟದ ಕೋರ್ಸ್ನ ನೀವು ಆಯ್ಕೆ ಮಾಡಬೇಕು. ನಿಮ್ಮ ಪರಿಸ್ಥಿತಿಗೆ ತಕ್ಕಂತೆ ಕಾಲೇಜು ಕೋರ್ಸ್ ಆಯ್ಕೆ ಮಾಡಬೇಕು. ಸೊ ನಿಮ್ಮ ಒಂದು ಫ್ಯಾಮಿಲಿ, ಒಂದು ಎಕಾನಮಿ ಬ್ಯಾಕ್ಗ್ರೌಂಡ್, ಇದೆಲ್ಲ ಒಂದು ಕನ್ಸಿಡರ್ ಮಾಡ್ಕೊಂಡು ನೀವು ಹೆಂಗೆ ಪ್ರೈವೇಟ್ ಹೋಗ್ಬೋದಾ ಇಲ್ಲ ಗೌರ್ಮೆಂಟ್ ಕಾಲೇಜ್ ಹೋಗ್ಬೋದಾ. ಸೊ ಕರೆಕ್ಟಾಗಿ ನೋಡಿಕೊಂಡು ನಿಮ್ಮ ಪರಿಸ್ಥಿತಿ ತಕ್ಕಂತೆ ಒಂದು ಕಾಲೇಜ್ನ ಆಯ್ಕೆ ಮಾಡ್ಕೊಳ್ಳಿ, ಕೋರ್ಸ್ನ ಆಯ್ಕೆ ಮಾಡ್ಕೊಳ್ಳಿ. ಆರ್ಟ್ಸ್, ಕಾಮರ್ಸ್, ಸೈನ್ಸ್ ಯಾವುದು ಕೀಳಲ್ಲ, ಯಾವುದು ಮೇಲಲ್ಲ, ಅವು ಒಂದೇ ಎಂಬ ಉದ್ದೇಶದಿಂದಲೇ PUC ಹಂತದಲ್ಲಿ ಇಡಲಾಗಿದೆ. ಸೊ ಮೂರು ಕೂಡ ಒಂದು ಸಮವಾಗಿರುತ್ತೆ, ಯಾವುದು ಕೂಡ ಮೇಲಲ್ಲ ಕೀಳಲ್ಲ. ಸೊ ಗಮನದಲ್ಲಿರಲಿ. ಸೊ ಮೂರು ಹಂಗೆ ಒಂದು ನೆನಪಿರಲಿ. ನಿಮ್ಮಲ್ಲಿ ಅಗಾಧವಾದ ಶಕ್ತಿ ಇದೆ, ಜಗತ್ತಿನಲ್ಲಿ ಏನು ಬೇಕಾದರೂ ಸಾಧಿಸಬಹುದು, ಆದರೆ ಸಾಧಿಸುವ ಛಲ ಒಂದೇ ಅಚಲವಾಗಿರಲಿ. ಬನ್ನಿ ನೋಡಿ, ಇದು ನೀವು ಕೋರ್ಸ್ನ ಆಯ್ಕೆ ಮಾಡೋ ಮುನ್ನ ಇಷ್ಟನ್ನು ನೀವು ನೆನಪಿನಲ್ಲಿಡ್ರಿ. ನೆಕ್ಸ್ಟ್ ಬನ್ನಿ ಕೋರ್ಸ್ ಪರಿಚಯ ಮಾಡ್ತೀನಿ. ಸೊ ಮೊದಲನೇದಾಗಿ ಸೈನ್ಸು. ಸೊ ನೀವು ಒಂದು ವೇಳೆ ಪ್ರತಿಯೊಂದು ಕೋರ್ಸ್ ಮೇಲೂ ಒಂದೊಂದು ವೀಡಿಯೋ ಬೇಕಂದರೆ ನೀವು ದಯವಿಟ್ಟು ನನಗೆ ಕಮೆಂಟ್ ಮಾಡಿ ತಿಳಿಸಿ, ಬೇಕಾದ್ರೆ ನಾನು ಮಾಡ್ತೀನಿ. ಆರ್ಟ್ಸ್, ಸೈನ್ಸ್, ಕಾಮರ್ಸ್, ITI, ಡಿಪ್ಲೊಮಾ ಸಪ್ರೇಟಾಗಿ ಮಾಡ್ತೀನಿ ಪ್ರತಿಯೊಂದಕ್ಕೂ. ಒಂದು ವೇಳೆ ಪರವಾಗಿಲ್ಲ ಇದರಲ್ಲಿ ನಿಮ್ಗೆ ಕರೆಕ್ಟ್ ಆಯ್ತು ಅಂದರೆ ಸೊ ನೋಡ್ಕೊಳ್ಳಿ. ಮೊದಲನೇದಾಗಿ ಸೈನ್ಸ್, ಈ ವಿಜ್ಞಾನ ವಿಭಾಗ PUCಯ ಎರಡು ವರ್ಷದ ಕೋರ್ಸ್ ಆಗಿರುತ್ತೆ. ಸೊ ವಾಲ್ಯೂಮ್ನ ಜಾಸ್ತಿ ಇಟ್ಕೊಳ್ಳಿ, ಇದು ತುಂಬ ಇಂಪಾರ್ಟೆಂಟ್. ಇಲ್ಲಿಂದ ನಿಮ್ಮ ಸ್ನೇಹಿತರ ವಾಟ್ಸಪ್ ಗ್ರೂಪ್ ಎಲ್ಲೆಲ್ಲಿರುತ್ತೋ SLC ಮುಗಿಸಿರ್ತಾರೋ ಅವ್ರಿಗೆಲ್ಲರಿಗೂ ಇಮಿಡಿಯೇಟ್ಲಿ ಈ ವಿಡಿಯೋನ ನೀವು ರೀಚ್ ಮಾಡಿಸ್ಬೇಕು. ಸೊ ಅವ್ರಿಗೆ ಎಲ್ಪ್ ಆಗುತ್ತೆ. ಅದೇ ಈ ಉದ್ದೇಶ ಇದನ್ನ ಹೇಳ್ತಿರೋದು, ಅವ್ರಿಗೂ ಎಲ್ಪ್ ಆಗುತ್ತೆ. ಸೊ ಇಲ್ಲಾಂದರೆ ಮುಂದೆ ಏನೂ ಗೊತ್ತಿಲ್ಲಾರೆ ಸುಮ್ಮನೆ ಕೋರ್ಸ್ ತೊಗೊಳಕ್ಕೆ ಹೋಗ್ಬಿಡ್ತಾರೆ PUCಗೆ. ಸೊ ಎಡವಟ್ಟಾಗೋದು ಬೇಡ, ಅದಕ್ಕಾಗಿ ಹೇಳ್ತಾರೆ ನಿಮಗೆ. ಎಲ್ಲರಿಗೂ ನೀವು ಶೇರ್ ಮಾಡೋದು ಮಾತ್ರ ಮರಿಬೇಡಿ ವಿಡಿಯೋನ. ಹಾಗೆ ನೀವು ಸಬ್ಸ್ಕ್ರೈಬ್ ಮಾಡಿ. ನಾನು PUC ಕ್ಲಾಸಸ್ ಎಲ್ಲ ಸ್ಟಾರ್ಟ್ ಮಾಡ್ತೀನಿ. ಸೊ ನಿಮಗೂ ಅವಾಗ ಅನುಕೂಲ ಆಗುತ್ತೆ. ನೋಡಿ, ಸಾಮಾನ್ಯವಾಗಿ SLCಯಲ್ಲಿ ಹೆಚ್ಚು ಅಂಕ ಪಡೆದವರು ಮತ್ತು ನಿರ್ದಿಷ್ಟ ಗುರಿ ಹೊಂದಿದವರು ಈ ಕೋರ್ಸ್ನ ಆಯ್ಕೆ ಮಾಡಿಕೊಳ್ತಾರೆ. ಇದನ್ನು ಕನ್ನಡದಲ್ಲಿ ವಿಜ್ಞಾನ ವಿಭಾಗ ಎನ್ನಲಾಗಿದೆ. ಭೌತಶಾಸ್ತ್ರ, ಜೀವಶಾಸ್ತ್ರ, ಗಣಿತ, ರಸಾಯನಶಾಸ್ತ್ರ ಮುಂತಾದ ವಿಷಯಗಳನ್ನು ಇದು ಒಳಗೊಂಡಿದೆ. ಸೊ ಇದೊಂದು ಸೆಟ್ ಆಫ್ ಕೋರ್ಸ್. ಅಂದರೆ ನೋಡಿ, ಈ PCMB, PCMC, PCME ಈ ಥರ ನೋಡಿ, PCMB, PCMC, PCME ಈ ಥರ ಎಲ್ಲ ಇರುತ್ತೆ. ಅಂದರೆ ಫಿಸಿಕ್ಸು, ಕೆಮಿಸ್ಟ್ರಿ, ಮ್ಯಾಥ್ಸು, ಬಯೋ, ಕಂಪ್ಯೂಟರ್ ಸೈನ್ಸ್, ಎಲೆಕ್ಟ್ರಾನಿಕ್ಸ್ ಈ ಥರ ಹಲವಾರು ಕೋರ್ಸ್ನ ಆಫರ್ ಮಾಡಿರ್ತಾರೆ. ಆ ನಿರ್ದಿಷ್ಟ ಪರ್ಟಿಕ್ಯುಲರ್ ಕಾಲೇಜಿಗೆ ಸಂಬಂಧಪಟ್ಟಂತೆ ಅವ್ರು ಯಾವ ಕೋರ್ಸ್ ಇಟ್ಟಿರ್ತಾರೆ ಸೊ ಅದನ್ನು ನೀವು ಆಯ್ಕೆ ಮಾಡ್ಕೋಬೇಕು. ಟೋಟಲ್ 4 ಸಬ್ಜೆಕ್ಟ್, 2 ನಿಮ್ಮ ಲ್ಯಾಂಗ್ವೇಜ್ ಸಬ್ಜೆಕ್ಟ್ಸ್ ಇರುತ್ತೆ. ಸೊ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ನೋಡಿ, ಆಯಾ ಕಾಲೇಜುಗಳು ಆಧಾರದ ಮೇಲೆ ಶುಲ್ಕ ನಿರ್ಣಯ ಆಗಿರುತ್ತೆ. ಸೊ ಮಾಮೂಲಿ ನಿಮ್ಮ ಗೌರ್ಮೆಂಟ್ ಕಾಲೇಜ್ ಅಂದರೆ ನಿಮಗೆ 5,000 ನಿಮಗೆ ಆಗಿಬಿಡುತ್ತೆ ಇದು ಅಡ್ಮಿಷನು. ಸೊ ಮಿಕ್ಕಿದ್ದು ಈ ಪ್ರೈವೇಟ್ ಕಾಲೇಜು, ದೊಡ್ಡ ಕಾಲೇಜ್ ಅಂದರೆ ಸೊ 5,000 to 3 lakh ಗಂಟನೂ ಹೋಗ್ಬೋದು. ಸೊ ಅಬ್ಸರ್ವ್ ಮಾಡಿ, ಇಲ್ಲಿ ಉತ್ತಮ ಅವಕಾಶಗಳನ್ನು ವಿಭಾಗ ಹೊಂದಿದೆ. ಉದಾಹರಣೆಗೆ BSc ನರ್ಸಿಂಗ್ ಆಗಿರ್ಬೋದು, ಈ ನಿಮ್ಮ ಡಿಗ್ರಿ ಅದಾದಮೇಲೆ ಈ ಇಂಜಿನಿಯರಿಂಗ್ ಆಗಿರ್ಬೋದು, ಅಗ್ರಿಕಲ್ಚರ್ ಆಗಿರ್ಬೋದು, ಮತ್ತು ಟೀಚಿಂಗ್ ಫೀಲ್ಡ್ ಆಗಿರ್ಬೋದು. ಸೊ ಇದೆಲ್ಲ
ಅನುಕೂಲಗಳು ಈ ಒಂದು ಆಫ್ಟರ್ ಸೈನ್ಸ್ ಆದಮೇಲೆ ನಿಮಗೆ ಒಂದು ಅನುಕೂಲಗಳಿದೆ. ಸೊ ಇದು ಒಂದು ಫೀಲ್ಡು. ಸೊ ಟೈಪಿಂಗ್ ಮಿಸ್ಟೇಕ್ ಆಗಿದೆ, ಸೊ ದಯವಿಟ್ಟು ಕ್ಷಮೆ ಇರಲಿ. ನೋಡಿ, ನಾನು ಪೂರ್ತಿಯಾಗಿ ಸಂಪೂರ್ಣ ಮಾಹಿತಿ ಒದಗಿಸ್ತಾ ಇದ್ದೀನಿ, ಅದಕ್ಕಾಗಿ ನಿಮ್ಗೆ ಹೇಳ್ತಾ ಇರೋದು, ಎಲ್ಲೂ ಸ್ಕಿಪ್ ಮಾಡಿಬಿಡಿ. ಬೇಗ ನಿಮ್ಮ ಸ್ನೇಹಿತರಿಗೆ ಎಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡಿ. ಇಮಿಡಿಯೇಟ್ಲಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಒಂದು ಸಬ್ಸ್ಕ್ರೈಬ್ ಆಗೋಕ್ಕೆ ಯಾವುದೇ ಒಂದು ದುಡ್ಡು ಕಟ್ಟಬೇಕಾಗಿಲ್ಲ, ಏನಿಲ್ಲ. ಸೊ ನಿಮ್ಮ ಒಂದು ಸಬ್ಸ್ಕ್ರೈಬು, ಲೈಕ್ಸು, ಕಮೆಂಟ್ ಕೊಟ್ಟರೆ ನಮಗೊಂದು ಪ್ರೋತ್ಸಾಹ ಸಿಗುತ್ತೆ, ಅಷ್ಟೇ, ಇನ್ನೇನು ಸಿಗೋಲ್ಲ. ಸೊ ನೆಕ್ಸ್ಟ್ ಒಂದು ಕಾಮರ್ಸ್ ಅಂದರೆ ಒಂದು ವಾಣಿಜ್ಯ. ಸೊ ವಾಣಿಜ್ಯ ಶಾಸ್ತ್ರದಲ್ಲಿ ನೋಡಿ, ವಾಣಿಜ್ಯ ವಿಷಯಗಳಾದ ಲೆಕ್ಕಶಾಸ್ತ್ರ ಅಂದರೆ ಅಕೌಂಟೆನ್ಸಿ, ವ್ಯವಹಾರ ಅಧ್ಯಯನ ಅಂದರೆ ಬಿಸ್ನೆಸ್ ಸ್ಟಡೀಸ್, ಅರ್ಥಶಾಸ್ತ್ರ ಅಂದರೆ ಎಕನಾಮಿಕ್ಸ್, ಸ್ಟ್ಯಾಟಿಕ್ಸ್ ಇತ್ಯಾದಿ ವಿಷಯಗಳನ್ನು ಒಂದು ಒಳಗೊಂಡಿದೆ. ಇದು ಕಾಮರ್ಸ್ ಮಾಡಿದವ್ರಿಗೂ ಒಂದು ಒಳ್ಳೆಯ ಭವಿಷ್ಯ ಇದೆ ಮುಂದೆ ಫ್ಯೂಚರಲ್ಲಿ. ಅದೇ ರೀತಿ ಉದಾಹರಣೆಗೆ ನೋಡಿ, ಕಾಮರ್ಸ್ ಅಂದರೆ ಸೊ ಒಂದೇ ಎಲ್ಲ ಒಂದು BCom, ಬ್ಯಾಂಕಿಂಗು, CA, BBA, MBA ಈ ಥರ ಎಲ್ಲ ಜಾಬ್ಸ್ನ ನೀವು ಮಾಡ್ಬೋದು ಮುಂದೆ. ನಿಮ್ಮ ಒಂದು PUC ಆದಮೇಲೆ ಇಷ್ಟು ಕೋರ್ಸ್ ಇರುತ್ತೆ. ನೀವು BCom, ಬ್ಯಾಂಕಿಂಗು, CA, BBA, BBM ಈ ಥರ ಹಲವಾರು MBA ಈ ಥರ ಹಲವಾರು ಒಂದು ಡಿಗ್ರಿಯ ಒಂದು ಬ್ಯಾಚುಲರ್ ಕೋರ್ಸ್ ಇರುತ್ತೆ. ಸೊ ಉತ್ತಮ ಅವಕಾಶಗಳನ್ನು ಕಾಣ್ಬೋದು ನಾವಿಲ್ಲಿ. ಉತ್ತಮ ಅಂಕಗಳನ್ನು ಪಡೆಯುವ ಒಂದು ವಿಭಾಗ ಇದು. ಸೊ ನೋಡಿ, ಇದರಲ್ಲಿ ಇಷ್ಟಿತ್ತು. ನೆಕ್ಸ್ಟ್ ಇವಾಗ ಆರ್ಟ್ಸ್ ತೋರಿಸ್ತೀನಿ ಬನ್ನಿ. ನೋಡಿ, ಆರ್ಟ್ಸ್ ಅಂದರೆ ಒಂದು ಕಲಾ ವಿಭಾಗ ವಿಷಯಗಳಾದ ಒಂದು ಇತಿಹಾಸ, ಭೂಗೋಳಶಾಸ್ತ್ರ, ಸಮಾಜಶಾಸ್ತ್ರ, ಅರ್ಥಶಾಸ್ತ್ರ, ಸಂವಿಧಾನ, ರಾಜ್ಯಶಾಸ್ತ್ರ ಮತ್ತು ಹಲವಾರು ಒಂದು ವಿಷಯಗಳ ಕುರಿತು ಅಧ್ಯಯನ ಮಾಡೋದು. ಇದು ಮಾಮೂಲಿ ನಿಮ್ಗೆ ಗೊತ್ತಿರೋದೇ. ಆರ್ಟ್ಸು ತುಂಬ ಜನ ಒಂದು ಕಡಿಮೆ ಮಾರ್ಕ್ಸ್ ಬಂದಿದೆ ಅಂತೇಳಿ ಆರ್ಟ್ಸ್ ತೊಗೊತಾರೆ. ಸೊ ದಯವಿಟ್ಟು ಯಾರು ಕೂಡ ನೆಗ್ಲಿಜೆನ್ಸ್ ಮಾಡಬೇಡಿ. ಒಂದು 3 ಕೋರ್ಸಸ್ಸು ಕೂಡ ಒಂದು ಈಕ್ವಲ್ ಆಗಿವೆ. ಸೊ ಯಾವುದು ದೊಡ್ಡದಲ್ಲ, ಯಾವುದು ಸಣ್ಣದಲ್ಲ. ಸೊ ಮುಂಚೆನೇ ಹೇಳಿದ್ದೀನಿ ನಿಮ್ಗೆ ಆಲ್ರೆಡಿ ನಾನು. ಕಲಾ ವಿಭಾಗದಲ್ಲಿ ಸಾಕಷ್ಟು ಅವಕಾಶಗಳಿವೆ. ಸೈನ್ಸ್ ಆ್ಯಂಡ್ ಕಾಮರ್ಸ್ ಹೋಲಿಸಿದರೆ ಶುಲ್ಕದ ಪ್ರಮಾಣ ಇದಕ್ಕೆ ಕಡಿಮೆನೇ ಇರುತ್ತೆ. ಸೊ ಆರ್ಟ್ಸ್ಗೆ ಯಾಕಂದರೆ ಇದೊಂದು ನಾನ್ ಟೆಕ್ನಿಕ್ ಕೋರ್ಸ್ ಆಗಿರುತ್ತೆ, ಅದಕ್ಕಾಗಿ ಒಂದು ಮೆರಿಟ್ ಆಧಾರದ ಮೇಲೆ ಸೀಟ್ಗೆ ಹಂಚಿಕೆ ಮಾಡಲಾಗುತ್ತೆ ಇಲ್ಲಿ. ನೋಡಿ, ಈ ಒಂದು ಆರ್ಟ್ಸ್ ಓದೋದ್ರಿಂದ ನೀವು ಮುಂದೆ ಒಂದು ಪೊಲೀಸು, ಟೀಚರು, KS, IAS ಇತ್ಯಾದಿ ಅನೇಕ ಒಂದು ಹುದ್ದೆಗಳನ್ನ ಪಡೆಯಬಹುದು. ಈ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಸ್ನ ಬರೆದು ಈ ಥರ ಹಲವಾರು ಹುದ್ದೆಗಳನ್ನ ನೀವು ಪಡಿಬೋದಾಗಿರುತ್ತೆ. ಸೊ ಈ ಕೋರ್ಸನ್ನು ಮಾಡೋದ್ರಿಂದ ಹಂಗೆ ನಾವು ಮುಂದೆ ಬಂದರೆ ಈ ಒಂದು ITI. ಸೊ ತುಂಬ ಜನಕ್ಕೆ ಗೊತ್ತಿಲ್ಲ, ITI ಅಂದರೆ ಒಂದು ಇಂಡಸ್ಟ್ರಿಯಲ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್. ಸೊ ತುಂಬ ಜನ ಓನ್ಲಿ ಆರ್ಟ್ಸ್, ಸೈನ್ಸ್, ಕಾಮರ್ಸ್ ಅಂತ ಅಲ್ಲೇ ಒಂದು ಗಮನ ಹರಿಸ್ತಾರೆ. ಸೊ ಇನ್ನೂ ಹಲವಾರು ಕೋರ್ಸ್ ಇದೆ ಅಂತ ಹಲವು ಜನಕ್ಕೆ ಗೊತ್ತೇ ಇಲ್ಲ, ಹಲವು ಸ್ಟೂಡೆಂಟ್ಸ್ಗೆ. ಸೊ ದಯವಿಟ್ಟು ನೀವು ಈ ವಿಡಿಯೋನ ಶೇರ್ ಮಾಡಿ. ಸೊ ತುಂಬ ಜನಕ್ಕೆ ಒಂದು ಇಂಥದ್ರಲ್ಲೂ ಇಂಟ್ರೆಸ್ಟ್ ಇರುತ್ತೆ. ಸೊ ಅವರು ಇದೆಲ್ಲ ಇರಲ್ಲ, ಹಂಗಿರಲ್ಲ ಅಂತ ಆರ್ಟ್ಸ್, ಸೈನ್ಸ್, ಕಾಮರ್ಸ್ ಇದೇ ತೊಗೊತಾರೆ. ಸೊ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಇನ್ನೂ ಹಲವಾರು ಕೋರ್ಸಸ್ ಇದೆ. ಶಾರ್ಟ್ ಟರ್ಮ್ ಕೋರ್ಸಸ್ಸು, ಡಿಪ್ಲೊಮಾ ಅವೆಲ್ಲನೂ ಇಲ್ಲಿ ಈ ವಿಡಿಯೋದಲ್ಲೇ ಹೇಳ್ಕೊಡ್ತಾ ಇದ್ದೀನಿ. ಅದಕ್ಕಾಗಿ ನೀವು ಪೂರ್ತಿ ವಿಡಿಯೋ ನೋಡಿ. ನಿಮ್ಮ ಎಲ್ಲ ಸ್ನೇಹಿತರು ಮಾತ್ರ ಶೇರ್ ಮಾಡೋದು ಮಾತ್ರ ಮರಿಬೇಡಿ, ನಿಮ್ಗೆ ಹೇಳ್ತಾ ಇದ್ದೀನಿ. ನೋಡಿ, ITI ಅಂದರೆ ಒಂದು ಇಂಡಸ್ಟ್ರಿಯಲ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್. ಖಾಸಗಿ ಮತ್ತು ಸರ್ಕಾರಿ ITI ಕಾಲೇಜುಗಳೊಂದು ಅಸ್ತಿತ್ವದಲ್ಲಿವೆ. ಸೊ ಗೌರ್ಮೆಂಟ್ದು ಇದೆ, ಒಂದು ಪ್ರೈವೇಟ್ ಕಾಲೇಜಸ್ ಕೂಡ ಇದೆ ITIಗೆ. ನೋಡಿ, ITIನಲ್ಲಿ ಅನೇಕ ಬ್ರಾಂಚ್ಗಳನ್ನ ನಾವು ಕಾಣ್ತೀವಿ. ಏನಂದರೆ ಒಂದು ಫಿಟ್ಟರು, ಎಲೆಕ್ಟ್ರಿಷಿಯನು, ವೆಲ್ಡರು, ಮೆಕ್ಯಾನಿಕಲು ಇತ್ಯಾದಿ ತುಂಬ ಇವೆ ಇದರಲ್ಲಿ. ಸೊ ನೀವು ಯಾವ ಒಂದು ಫೀಲ್ಡಲ್ಲಿ ನಿಮಗೆ ಒಂದು ಇಂಟ್ರೆಸ್ಟ್ ಇರುತ್ತೆ, ಸೊ ನೀವು ಅದ್ರ ಮೇಲೆ ಈ ಒಂದು ITI ಕೋರ್ಸ್ನ ಮಾಡ್ಬೋದಾಗಿರುತ್ತೆ. ಸೊ ನೋಡಿ, ಅರ್ಜಿ ಆಹ್ವಾನಿಸಿದಾಗ ಅರ್ಜಿ ಸಲ್ಲಿಸಿ ಸೀಟು ಹಂಚಿಕೆ ಪ್ರಕ್ರಿಯೆಯಲ್ಲಿ ಭಾಗವಹಿಸಿ ಸೀಟು ಪಡಿಬೋದು. ಈ ಒಂದು ಸೀಟ್ ಪಡೆಯೋ ಒಂದು ವಿಧಾನ ಇಲ್ಲಿ ಕೊಟ್ಟಿದ್ದೀನಿ. ನೋಡಿ, ಪ್ರತಿಯೊಂದನ್ನು ನಾನು ಕೊಟ್ಟಿದ್ದೀನಿ, ಅದಕ್ಕಾಗಿ ಪೂರ್ತಿ ವಿಡಿಯೋ ನೋಡಿ ನೀವು. ಆಮೇಲೆ ಬನ್ನಿ, ನೆಕ್ಸ್ಟ್ ಇನ್ನೇನಿದೆ. ಈ ಒಂದು ಡಿಪ್ಲೊಮಾ ನೋಡಿ, 2 ಅಥವಾ 2ರಿಂದ 3 ವರ್ಷದ ಅವಧಿಯ ಒಂದು ಕೋರ್ಸ್ ಆಗಿರುತ್ತೆ ಡಿಪ್ಲೊಮಾ. ನೋಡಿ, ಇದೊಂದು ತಾಂತ್ರಿಕ ಕೋರ್ಸ್, ಅಂದರೆ ಇದೊಂದು ಟೆಕ್ನಿಕಲ್ ಕೋರ್ಸ್ ಆಗಿರುತ್ತೆ. ಅನೇಕ ಶಾಖೆಗಳನ್ನು ಒಳಗೊಂಡಿದೆ. ಇದು ಒಂದು ಸಿವಿಲು, ಮೆಕ್ಯಾನಿಕಲು, ಎಲೆಕ್ಟ್ರಿಷಿಯನು, ಡೈರಿ ಇಂಜಿನಿಯರಿಂಗು, ಅಗ್ರಿಕಲ್ಚರ್ ಇಂಜಿನಿಯರಿಂಗು ಮತ್ತು E&E, ಕಂಪ್ಯೂಟರ್ ಸೈನ್ಸ್ ಇತ್ಯಾದಿ ಒಂದು ವಿಷಯಗಳನ್ನ ಈ ಒಂದು ಡಿಪ್ಲೊಮಾ ಒಳಗೊಂಡಿರುತ್ತೆ. ಸೊ ಇದು ಒಂದು ತುಂಬ ಇಂಪಾರ್ಟೆಂಟ್ ಕೋರ್ಸ್ ಆಗಿರುತ್ತೆ. ಮುಂದೆ ಇದ್ರ ಮಾಡೋದ್ರಿಂದ ನೀವು ಹಲವಾರು ಕಾಂಪಿಟೇಟಿವ್ ಫೀಲ್ಡ್ಗೂ ಒಂದು ಎಲಿಜಿಬಲ್ ಇರ್ತೀರ ಈ ಡಿಪ್ಲೊಮಾ ಮಾಡೋದ್ರಿಂದ. ಸೊ ದಯವಿಟ್ಟು ಗಮನದಲ್ಲಿರಲಿ. ನೋಡಿ, ಉನ್ನತ ಖಾಸಗಿ ಮತ್ತು ಸರ್ಕಾರಿ ಹುದ್ದೆಗಳನ್ನು ಪಡೆಯಬಹುದು. ಹೇಳಿದ್ದೀನಿ ನಿಮಗೆ, ಸರ್ಕಾರಿ ಹುದ್ದೆಗಳು ಈ ಡಿಪ್ಲೊಮಾ ಮೇಲೆ ತುಂಬಾ ಇವೆ. ಸೊ ಅಷ್ಟು ಜನಕ್ಕೆ ಅದು ಪರಿಚಯ ಇಲ್ಲ. ಸೊ ಅದಕ್ಕೆ ಒಂದು ಪರ್ಟಿಕ್ಯುಲರಾಗಿ ಬೇಕಂದರೆ ನಿಮಗೆ ಕೇಳಿ ನಾನು ಕಮೆಂಟ್ ಮಾಡಿ. ಸೊ ನಾನು ಇಮಿಡಿಯೇಟ್ಲಿ ಅದ್ರ ಸಂಬಂಧಪಟ್ಟಂತೆ ಒಂದು ವೀಡಿಯೋ ಬೇಕಾದ್ರೂ ಮಾಡ್ತೀನಿ ನಿಮಗೆ. ಎಷ್ಟೋ ಜನಕ್ಕೆ ಇದರಲ್ಲಿ ಐಡಿಯಾನೇ ಇಲ್ಲ ಅದು. ಸೊ ಅದಕ್ಕಾಗಿ ನಿಮ್ಗೆ ಹೇಳ್ತಾ ಇದ್ದೀನಿ. ನೋಡಿ, ಉದಾಹರಣೆಗೆ AE, JE, KEB, ವಿಪ್ರೋ, ಇನ್ಫೋಸಿಸ್ ಇತ್ಯಾದಿ ಒಂದು ಜಾಬ್ಸ್ನ ಇದರಲ್ಲಿ ಮಾಡ್ಬೋದಾಗಿರುತ್ತೆ. ಸೊ ಬನ್ನಿ, ನೆಕ್ಸ್ಟ್ ಕೋರ್ಸು ನೋಡಿ. ಇದು 6ನೇದು ಒಂದು ಪ್ಯಾರಾಮೆಡಿಕಲ್. ನೋಡಿ, ಅವಧಿ 1 ರಿಂದ 2 ವರ್ಷಗಳಿರುತ್ತೆ. ಒಂದು ವೈದ್ಯಕೀಯ ಕ್ಷೇತ್ರದ ಕೋರ್ಸ್ ಆಗಿರುತ್ತೆ. ಇದು DMLT, DDA, DHFM, DOT, DOTT, DHLS, ಹೆಲ್ತ್ ಇನ್ಸ್ಪೆಕ್ಟರ್, ಸ್ಯಾನಿಟರಿ ಇನ್ಸ್ಪೆಕ್ಟರ್ ಇತ್ಯಾದಿ ಒಂದು ಕೋರ್ಸ್ಗಳು ಇದರಲ್ಲಿ ಲಭ್ಯ ಇರುತ್ತೆ.
ಒಂದು ಬೇಡಿಕೆ ಇರುವ ಕೋರ್ಸ್ಗಳಲ್ಲಿ ಇದು ಕೂಡ ಒಂದು ಇವಾಗ ಪ್ರೆಸೆಂಟಲ್ಲಿ ತುಂಬ ಬೇಡಿಕೆ ಇದೆ ಈ ಒಂದು ಪ್ಯಾರಾಮೆಡಿಕಲ್ಗೆ. ಮತ್ತು ಖಾಸಗಿ ಆಸ್ಪತ್ರೆಗಳು ಮತ್ತು ಸರ್ಕಾರಿ ಒಂದು ಆಸ್ಪತ್ರೆಗಳಲ್ಲಿ ಒಂದು ಹುದ್ದೆಗಳು ಸಿಗುತ್ತೆ ಈ ಒಂದು ಪ್ಯಾರಾಮೆಡಿಕಲ್ ಕೋರ್ಸ್ನ ಮಾಡೋದ್ರಿಂದ. ಸೊ ಮತ್ತೇನೇ ಡೌಟ್ಸ್ ಇದ್ದರೂ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಬನ್ನಿ, ಇನ್ನೂ 2 ಕೋರ್ಸ್ನ ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಸೊ ಪ್ರತಿಯೊಂದು ಕೋರ್ಸ್ನ ಹೇಳಿದ್ದೀನಿ, ವೀಡಿಯೋ ಸ್ವಲ್ಪ ಲೆಂತ್ ಆಗಿದೆ. ಸೊ ಅದಕ್ಕಾಗಿ ಪೂರ್ತಿ ವೀಡಿಯೋ ನೋಡಿ ಶೇರ್ ಮಾಡೋದು ಮಾತ್ರ ಮರಿಬೇಡಿ. ಬೇಗ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ಈ ಒಂದು ಅಲ್ಪಾವಧಿಯ ಕೋರ್ಸ್ಗಳಂತಲೂ ಇರುತ್ತೆ, ಒಂದು ಶಾರ್ಟ್ ಟರ್ಮ್ಸ್ ಕೋರ್ಸ್ಗಳು. ನೋಡಿ ಏನಂದರೆ ಹೆಚ್ಚು ಕಲಿಯಲು ಇಷ್ಟವಿರದ ಮತ್ತು ಬೇಗ ಸೆಟಲ್ ಆಗಬೇಕು ಅನ್ನೋ ಒಂದು ವಿದ್ಯಾರ್ಥಿಗಳಿಗೆ ಇದು ಒಂದು ಒಳ್ಳೆಯ ಕೋರ್ಸ್. ಇವು ಶಾರ್ಟ್ ಟರ್ಮ್ ಕೋರ್ಸ್ಗಳು. ಸೊ ನೋಡಿ, ಇದರ ಒಂದು ಅವಧಿ ನೋಡೋದಾದರೆ ಒಂದು 6 ರಿಂದ 12 ತಿಂಗಳು ಇರುತ್ತೆ. ನೋಡಿ ಏನೇನು ಕೋರ್ಸ್ ಇದರಲ್ಲಿ ಲಭ್ಯ ಇದೆ ಅಂದರೆ ಇದರಲ್ಲೊಂದು ಲಭ್ಯ ಇರೋ ಕೋರ್ಸ್ಗಳಂದರೆ ಒಂದು ಗ್ರಾಫಿಕ್ಸು, ಆ್ಯನಿಮೇಷನ್ನು, ಡೆಸ್ಕ್ಟಾಪು, ಪಬ್ಲಿಷಿಂಗು, ಒಂದು ಫೋಟೋಗ್ರಫಿ, ಜ್ಯುವೆಲರಿ ಡಿಸೈನಿಂಗು, ಒಂದು ವಿಜುವಲ್ ಆರ್ಟ್ಸು, ಒಂದು ಸ್ಟೇಷನೋಗ್ರಫಿ, ಆಮೇಲೆ ಹೋಟೆಲ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಕ್ಯಾಟ್ರಿಂಗ್ ಸರ್ವಿಸ್ ಆ್ಯಂಡ್ ಅದರ್ಸ್. ನೋಡಿ ಒಂದು ಸ್ವಂತ ಮತ್ತು ಖಾಸಗಿ ಕ್ಷೇತ್ರದಲ್ಲಿ ನೀವು ಹೆಚ್ಚು ಒಂದು ಸಾಧಿಸ್ಬೋದಾಗಿರುತ್ತೆ. ನೆಕ್ಸ್ಟು ನೋಡಿ, ಟೋಟಲ್ ಎಷ್ಟಿತ್ತು? ಟೋಟಲ್ ಒಂದು 7 ಕೋರ್ಸ್ಗಳನ್ನ ಇದರಲ್ಲಿ ನಾನು ಪರಿಚಯ ಮಾಡಿದ್ದೀನಿ. ಸೊ ಸಂಪೂರ್ಣ ಮಾಹಿತಿನ ಈ ಒಂದು ವಿಡಿಯೋದಲ್ಲಿ ನಿಮಗೆ 7 ಕೋರ್ಸ್ನ ಸಂಪೂರ್ಣ ಮಾಹಿತಿ ಒದಗಿಸಿದ್ದೀನಿ. ಸೊ ನಿಮ್ಮ ಒಂದು SLC ಆದಮೇಲೆ ಇಷ್ಟೇ ಕೋರ್ಸಸ್ ನಿಮಗೆ ಇರೋದು, ಇದ್ರ ಮೇಲೆ ಯಾವುದು ಎಕ್ಸ್ಟ್ರಾ ಇರೋಲ್ಲ. ಸೊ 7ರಲ್ಲಿ ನೀವು ಯಾವ್ದು ಬೇಕಾದರೂ ಮಾಡ್ಬೋದು, ನಿಮ್ಗೆ ಇಂಟ್ರೆಸ್ಟ್ ಇರೋಂಥದ್ದು. ಸಂಪೂರ್ಣ ಏನೇನಿತ್ತೋ ಮಾಹಿತಿ ಪ್ರತಿಯೊಂದು ಕೋರ್ಸಿಂದ ಪ್ರತಿಯೊಂದು ಮಾಹಿತಿನೂ ಕೊಟ್ಟಿದ್ದೀನಿ, ಪಿನ್ ಹೇಳಿದ್ದೀನಿ. ಮತ್ತೇನೇ ಡೌಟ್ಸ್ ಇದ್ದರೂ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಬೇಕಂದರೆ ಒಂದು ಸಪ್ರೇಟ್ ಒಂದು ನಿಮ್ಮ ಒಂದು ಈ ಒಂದು ಆರ್ಟ್ಸ್, ಸೈನ್ಸ್, ಕಾಮರ್ಸ್, ಡಿಪ್ಲೊಮಾ, IT ಇದ್ರ ಬಗ್ಗೆನೇ ಬೇಕಂದರೆ ಒಂದು ವೀಡಿಯೋನ ಸಪ್ರೇಟಾಗಿ ಪರ್ಟಿಕ್ಯುಲರಾಗಿ ಅದೇ ಒಂದು ಕೋರ್ಸ್ಗೆ ಮಾಡ್ತೀನಿ. ಬೇಕಂದರೆ ನೀವು ನನಗೆ ಕಮೆಂಟ್ ಮಾಡಿ ತಿಳಿಸ್ಬೇಕು. ಈ ವಿಡಿಯೋನ ನಿಮ್ಮ ಎಲ್ಲ ಸ್ನೇಹಿತರಿಗೂ ಶೇರ್ ಮಾಡೋದು ಮಾತ್ರ ಮರಿಬೇಡ್ರಿ. ಯಾಕಂದರೆ SLC ಆದವರು ಎಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡಿ. ಮತ್ತೇನೇ ಡೌಟ್ ಇದ್ದರೂ ಕಮೆಂಟ್ ಮಾಡಿ ತಿಳಿಸಿ. ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಿಮ್ಮ ಒಂದು ಮುಂದಿನ ಶೈಕ್ಷಣಿಕ ಹಾದಿ ಉತ್ತಮವಾಗಿರಲಿ. ಆಲ್ ದ ಬೆಸ್ಟ್. ಸಬ್ಸ್ಕ್ರೈಬ್ ಆಗಲಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಒಂದು ಸೆಕೆಂಡ್ PUC ಕ್ಲಾಸಸ್ನ ನಾನು ಶೀಘ್ರದಲ್ಲೇ ಸ್ಟಾರ್ಟ್ ಕೂಡ ಮಾಡ್ತಾಯಿದ್ದೀನಿ. ಸೊ ಅದಕ್ಕಾಗಿ ಮತ್ತು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡೋದನ್ನ ಮರಿಬೇಡಿ. ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್. ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಿಮ್ಗೆ ಏನೋ ಬೇಕಂದರೆ ನನಗೆ ದಯವಿಟ್ಟು ನೀನು ಕಮೆಂಟ್ ಮಾಡಿ. ಈ ವಿಡಿಯೋದ ಒಂದು ಕಮೆಂಟ್ ಬಾಕ್ಸಲ್ಲಿ ನೀವು ನನಗೆ ಕಮೆಂಟ್ ಹಾಕಿದರೆ ನಾನು ಮುಂದಿನ ನಿಮಗೆ ಯಾವ ವಿಡಿಯೋ ಬೇಕಂತ ನೀವು ಕಮೆಂಟ್ ಹಾಕಿದರೆ ನಾವು ವಿಡಿಯೋನ ನೆಕ್ಸ್ಟ್ ವೀಡಿಯೋದಲ್ಲಿ ಮಾಡ್ತೀನಿ. ಸೊ ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.